ಲಾಸ್ಟ್ ಒಂದು ವರ್ಷದಲ್ಲಿ ನಿಫ್ಟಿಯಿಂದ ಬಂದಿರುವಂತಹ ರಿಟರ್ನ್ಸ್ ಕೇವಲ 6%. ಹೌದು, ಲಾಸ್ಟ್ ಒಂದು ವರ್ಷದಲ್ಲಿ ಕೇವಲ 6% ರಿಟರ್ನ್ಸ್ ಅನ್ನೋದು ನಿಫ್ಟಿಯಲ್ಲಿ ನಾವು ನೋಡೋದಕ್ಕೆ ಸಿಗ್ತಾ ಇದೆ. ಲಾಸ್ಟ್ 6 ಮಂತ್ಸ್ ಇಂದಾನು ಮಾರ್ಕೆಟ್ ಅನ್ನೋದು ಡೌನ್ ಟ್ರೆಂಡ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಲಾಸ್ಟ್ 1 ಮಂತ್ ಇಂದ ನೋಡೋದಾದ್ರೆ ನಿಫ್ಟಿ ಆಲ್ಮೋಸ್ಟ್ ಬಾಟಮ್ ಆಗಿರುವಂತಹ 22,000 ಲೆವೆಲ್ಗೆ ರೀಚ್ ಆಗಿತ್ತು. ಈಗ ಕೆಲವು ದಿನಗಳಿಂದ ನಿಫ್ಟಿಯಲ್ಲಿ ಒಂದಷ್ಟು ಚೇತರಿಕೆಯನ್ನ ನಾವು ನೋಡ್ತಾ ಇದ್ದೀವಿ, ಒಂದಷ್ಟು ರಿಕವರಿಯನ್ನ ನಾವು ನೋಡ್ತಾ ಇದ್ದೀವಿ. ಸದ್ಯಕ್ಕೆ ನಾವು ನೋಡೋದಾದ್ರೆ 22,000 ಲೆವೆಲ್ ಇಂದ ನಿಫ್ಟಿಯಲ್ಲಿ ಒಂದು ಬೌನ್ಸ್ ಬ್ಯಾಕ್ ಆಗಿ 23,190 ಲೆವೆಲ್ ಅಲ್ಲಿ ನಿಫ್ಟಿ ಇವತ್ತಿನ ದಿವಸ ಇದನ್ನ ರೆಕಾರ್ಡ್ ಮಾಡುವಾಗ ಟ್ರೇಡ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಸೊ ನಿಫ್ಟಿಯ ಈ ಕರೆಕ್ಷನ್ ಸ್ಟೇಜ್ ಅಲ್ಲಿ ತುಂಬಾ ಸ್ಟಾಕ್ಸ್ ಕರೆಕ್ಷನ್ ಆಗಿದಾವೆ, ತುಂಬಾ ಸ್ಟಾಕ್ಸ್ ಬಾಟಮ್ ಅನ್ನ ನೋಡ್ತಾ ಇದಾವೆ, ತುಂಬಾ ಸ್ಟಾಕ್ಸ್ ನೆಲ ಕಚ್ಚಿವೆ. ಅಂತಹ ಸ್ಟಾಕ್ಸ್ ಗಳಲ್ಲಿ ಟಾಟಾ ಗ್ರೂಪ್ ನ ಸ್ಟಾಕ್ಸ್ ಕೂಡ ಇದಾವೆ. ಹೌದು, ಟಾಟಾ ಅಂದ್ರೆ ನಂಬಿಕೆ, ನಂಬಿಕೆ ಅಂದ್ರೆ ಟಾಟಾ ಅನ್ನೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಫೇಮಸ್ ಸೇಯಿಂಗ್ ಇದೆ. ಸೊ ಇಂತಹ ಮಾರ್ಕೆಟ್ ಕರೆಕ್ಷನ್ ಟೈಮ್ ಅಲ್ಲಿ ನಾವು ಮುಂದಕ್ಕೆ ಲಾಂಗ್ ಟರ್ಮ್ ಆಗಿರ್ಲಿ ಅಥವಾ ಶಾರ್ಟ್ ಟರ್ಮ್ ಆಗಿರ್ಲಿ ಒಂದೊಳ್ಳೆ ಗ್ರೂಪ್ ಆಫ್ ಸ್ಟಾಕ್ಸ್ ನ ಬೈ ಮಾಡಬೇಕು ಅನ್ಕೊಂಡಿದ್ರೆ, ಒಂದು ಟ್ರಸ್ಟಬಲ್ ಗ್ರೂಪ್ ಸ್ಟಾಕ್ಸ್ ಅನ್ನ ನಾವು ನೋಡಬೇಕು ಅನ್ಕೊಂಡಿದ್ರೆ ಅದರಲ್ಲಿ ಬರುವಂತಹ ಕೆಲವು ಟ್ರಸ್ಟಬಲ್ ಸ್ಟಾಕ್ಸ್ ಗಳಲ್ಲಿ ಟಾಟಾ ಗ್ರೂಪ್ ಮೊದಲನೇ ಸ್ಥಾನದಲ್ಲಿರುತ್ತೆ. ಸೊ ಹಾಗಿದ್ರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಟಾಟಾ ಗ್ರೂಪ್ ನ ಟಾಪ್ 3 ಸ್ಟಾಕ್ಸ್ ವಿಚ್ ಈಸ್ ಹೈಲಿ ಕರೆಕ್ಷನ್ ಸ್ಟೇಜ್ ಅಲ್ಲಿ ನಮಗೆ ಸಿಗ್ತಾ ಇರುವಂತಹ ಸ್ಟಾಕ್ಸ್ ಬಗ್ಗೆ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಈ ಲಿಸ್ಟ್ ಅಲ್ಲಿ ಮೊದಲನೇದಾಗಿ ನಮಗೆ ಸಿಗ್ತಾ ಇರುವಂತದ್ದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಲಿಮಿಟೆಡ್ ಅಂತ. ಹೌದು, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 12,000 ಕೋಟಿ ಬ್ಲೂ ಚಿಪ್ ಸ್ಟಾಕ್ ಆಗಿರುತ್ತೆ. ಸ್ಟಾಕ್ ಪಿ ರೇಷಿಯೋನ ನೋಡಿ ಕೇವಲ 26% ಅಲ್ಲಿ ಸ್ಟಾಕ್ ಪಿ ರೇಷಿಯೋ ಅನ್ನೋದು ಟ್ರೇಡ್ ಆಗ್ತಾ ಇದೆ. ROCE 64, ROE 51. ಸೊ ವಿಚ್ ಈಸ್ ಎಕ್ಸ್ಟ್ರೀಮ್ಲಿ ಗುಡ್ ಅಂತ ಹೇಳ್ಬೋದು. ROCE ಆಗಿರ್ಬೋದು, ROE ಆಗಿರ್ಬೋದು, ಎರಡು ಎಕ್ಸ್ಟ್ರೀಮ್ಲಿ ಹೈ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದಾವೆ. ಸೊ ROCE, ROE ಎಷ್ಟು ಹೈ ಲೆವೆಲ್ಸ್ ಅಲ್ಲಿ ಇದ್ರೆ ಆ ಸ್ಟಾಕ್ ನ ಫಂಡಮೆಂಟಲ್ಸ್ ಅನ್ನೋದು ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಡೆಟ್ ಅನ್ನೋದು ಕೇವಲ 9,000 ಕೋಟಿ ಡೆಟ್ ಅನ್ನ ಈ ಸ್ಟಾಕ್ಸ್ ಉಳಿಸ್ಕೊಂಡಿದೆ. ಇನ್ನು ರಿಸರ್ವ್ಸ್ ನೋಡೋದಾದ್ರೆ 1,00,000 ಕೋಟಿ ಅಷ್ಟು ರಿಸರ್ವ್ಸ್ ಕೂಡ ಈ ಸ್ಟಾಕ್ ಉಳಿಸ್ಕೊಂಡಿದೆ ಅಂತ ಹೇಳ್ಬೋದು. 52 ವೀಕ್ ಹೈ ಪ್ರೈಸ್ ಬಂದು 4,592 ರುಪೀಸ್ ಇಂದ ಇವತ್ತು 3,563 ರುಪೀಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಆಲ್ಮೋಸ್ಟ್ ಈ ಸ್ಟಾಕ್ 25% ಅಷ್ಟು ಡೌನ್ ಫಾಲ್ ಆಗಿತ್ತು ಅಂತ ಹೇಳ್ಬೋದು. ಇವಾಗ ಸ್ವಲ್ಪ ರಿಕವರಿ ಆಗ್ತಾ ಇದೆ. ಬಾಟಮ್ ಪ್ರೈಸ್ ಆಗಿರುವಂತಹ ಒಂದು 3,500 ಲೆವೆಲ್ಸ್ ಇಂದ ಇವತ್ತು ಅರೌಂಡ್ 3,600 ನಿಯರ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ನಿಮ್ಗೆ ಗೊತ್ತೇ ಇರುತ್ತೆ, ಟಾಟಾ ಕನ್ಸಲ್ಟೆನ್ಸಿ ಅನ್ನೋದು ಒಂದು IT ಯ ದಿಗ್ಗಜ ಸ್ಟಾಕ್ ಆಗಿರುತ್ತೆ. ಈ ಕಂಪನಿಯ ರೆವೆನ್ಯೂಸ್ ಅನ್ನ ನಾವು ನೋಡೋದಾದ್ರೆ 2020ರಿಂದ ನಾವು ನೋಡೋದಾದ್ರೆ ಒಂದು ಗ್ರೋತ್ ಫೇಸ್ ಅಲ್ಲೇ ಕಂಪನಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹೌದು, ಪ್ರೀವಿಯಸ್ಲಿ 2023ರಲ್ಲಿ 2,25,458 ಕೋಟಿ ರೆವೆನ್ಯೂನ ಮಾಡಿದ್ದಾರೆ. 2024ಕ್ಕೆ ಅದು 2,40,000 ಕೋಟಿಗೆ ದಾಟಿದೆ ಅಂತ ಹೇಳ್ಬೋದು. ಸೊ ರೆವೆನ್ಯೂ ಪರ್ಪಸ್ ಇಂದ ನಾವು ನೋಡೋದಾದ್ರೆ ಲಾಸ್ಟ್ 5 ವರ್ಷದಿಂದ ಕೂಡ ರೆವೆನ್ಯೂ ಅನ್ನೋದು ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ನಿಮಗೆ ಗೊತ್ತಾ, ನಿಮ್ಮ ಹತ್ರ 20,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಇದ್ರೆ ನೀವು 1,00,000 ವರ್ತ್ ಸ್ಟಾಕ್ಸ್ ನ ಬೈ ಮಾಡಬಹುದು ಅಂತ. ಹೌದು, ಎಂ ಸ್ಟಾಕ್ ಬೈ ಮಿರಾಯಿ ಅಸೆಟ್ ಅವರ ಕಡೆಯಿಂದ ಇದು ಸಾಧ್ಯ ಆಗ್ತಾ ಇದೆ. ಎಂ ಸ್ಟಾಕ್ ಅನ್ನೋದು ಒಂದು ಸೆಬಿ ರಿಜಿಸ್ಟರ್ಡ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಆಗಿದ್ದು ಇದರಲ್ಲಿ ನಿಮ್ಗೆ 80% ವರೆಗೂ ಕೂಡ ಫಂಡಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಅದು ಕೂಡ ಪೇ ಲೇಟರ್ MTF ಆಪ್ಷನ್ ಅಲ್ಲಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ನಿಮ್ಮ ಹತ್ರ 20,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ, ಅದಕ್ಕೆ MTF ಆರ್ಡರ್ ನಲ್ಲಿ ನೀವೇನಾದ್ರೂ ಆರ್ಡರ್ ನ ಪ್ಲೇಸ್ ಮಾಡಿದ್ರೆ, ಇನ್ ಕೇಸ್ ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ MTF ಆರ್ಡರ್ ನ ಪ್ಲೇಸ್ ಮಾಡಿದ್ರೆ ನಿಮ್ಗೆ ಎಂ ಸ್ಟಾಕ್ ಕಡೆಯಿಂದ 80,000 ರೂಪಾಯಿ ಫಂಡ್ಸ್ ಅನ್ನ ಕೊಡ್ತಾರೆ. ಅಂದ್ರೆ 20% ನಿಮ್ದಾಗಿದ್ರೆ 80% ಎಂ ಸ್ಟಾಕ್ ಕೊಡ್ತಾ ಇದೆ. ಈಗ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಅನ್ನೋದು 1,00,000 ರೂಪಾಯಿ ಆಗಿರುತ್ತೆ. ಅದು ಕೂಡ ಕೇವಲ 6.99% ಪರ್ ಆನಮ್. ಇಲ್ಲಿ ನೀವು ನೋಡೋದಾದ್ರೆ ಅಬೌವ್ 5 ಕ್ರೋರ್ಗೆ ಕೇವಲ 0.0192% ಲೋವೆಸ್ಟ್ ಇಂಟ್ರೆಸ್ಟ್ ರೇಟ್ ಪರ್ ಡೇ ಇದ್ರೆ, ಅಬೌವ್ 25 lakh to 5 ಕ್ರೋರ್ಗೆ 0.0274%, ಅಪ್ ಟು 25 ಲಕ್ಷ ತನಕ 0.0411% ಅಷ್ಟೇ ಇಂಟ್ರೆಸ್ಟ್ ರೇಟ್ ಇದೆ. ಲೋ ಹೇರ್ ಕಟ್, ಹೈ ಫಂಡಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಅನ್ಲಿಮಿಟೆಡ್ ಹೋಲ್ಡಿಂಗ್ ಪೀರಿಯಡ್ ಇರುತ್ತೆ. ಇನ್ಸ್ಟೆಂಟ್ ಫಂಡಿಂಗ್ ಟು ಬೈ ಸ್ಟಾಕ್ಸ್ ಅಂಡ್ ETF, ಝೀರೋ ಕ್ಯಾಶ್ MTF ಆರ್ಡರ್ಸ್ ಯೂಸಿಂಗ್ ಫ್ಲೆಡ್ಜ್ ಶೇರ್ಸ್ ಫೆಸಿಲಿಟಿ, ಝೀರೋ ಸಬ್ಸ್ಕ್ರಿಪ್ಷನ್ ಫೀಸ್ ಇರುತ್ತೆ. MTF ಲೆಡ್ಜರ್ ಅನ್ನೋದು 100% ಟ್ರಾನ್ಸ್ಪರೆನ್ಸಿಯಲ್ಲಿ ಬರುತ್ತೆ. 78,000 ಆಕ್ಟಿವ್ MTF ಯೂಸರ್ಸ್ ಆಲ್ರೆಡಿ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. 1,868 ಕ್ರೋರ್ಸ್ ಅಷ್ಟು MTF ಬುಕ್ ಅನ್ನ ಮೇಂಟೈನ್ ಮಾಡಿದ್ದಾರೆ. 78 ಕ್ರೋರ್ ಪ್ಲಸ್ ಅಷ್ಟು MTF ಇಂಟ್ರೆಸ್ಟ್ ಅನ್ನು ಸೇವ್ ಮಾಡ್ಕೊಂಡಿದ್ದಾರೆ ಇನ್ವೆಸ್ಟರ್ಸ್. ಇನ್ನು ಎಂ ಸ್ಟಾಕ್ ಬಗ್ಗೆ ಹೇಳೋದಾದ್ರೆ, ಝೀರೋ ಬ್ರೋಕರೇಜ್ ಆನ್ ಈಕ್ವಿಟಿ, ಡೆಲಿವರಿ, ಮ್ಯೂಚುವಲ್ ಫಂಡ್ಸ್, IPO ಮೇಲೆ ಝೀರೋ ಬ್ರೋಕರೇಜ್ ಆಗಿರುತ್ತೆ. ಝೀರೋ ಅಕೌಂಟ್ ಓಪನಿಂಗ್ ಫೀಸ್ ಇರುತ್ತೆ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ.
ಝೀರೋ ಅಕೌಂಟ್ ಮೇಂಟೆನೆನ್ಸ್ ಫೀಸ್ ಇರುತ್ತೆ, ಯಾವುದೇ ರೀತಿಯ ಮೇಂಟೆನೆನ್ಸ್ ಫೀಸ್ ಇರೋದಿಲ್ಲ. ಝೀರೋ ಫ್ಲೆಡ್ಜ್ ಕ್ರಿಯೇಷನ್ ಚಾರ್ಜಿಂಗ್ ಆನ್ ಎಕ್ಸಿಸ್ಟಿಂಗ್ ಹೋಲ್ಡಿಂಗ್ಸ್ ಮೇಲೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಝೀರೋ ಚಾರ್ಜಸ್ ಆನ್ ಕಾಲ್ ಅಂಡ್ ಟ್ರೇಡ್ ಸರ್ವಿಸಸ್ ಮೇಲೂ ಕೂಡ ಝೀರೋ ಚಾರ್ಜಸ್ ಇರುತ್ತೆ. ಒನ್ ಆಫ್ ದ ಲೋಯೆಸ್ಟ್ ಬ್ರೋಕರೇಜ್ ಅನ್ನ ಚಾರ್ಜ್ ಮಾಡ್ತಾ ಇದೆ, ಅದು ಕೂಡ ಈಕ್ವಿಟಿ ಮೇಲೆ, ಈಕ್ವಿಟಿ ಇಂಟ್ರಾಡೇ ಮೇಲೆ, ಫ್ಯೂಚರ್ಸ್ ಮೇಲೆ, ಆಪ್ಷನ್ಸ್ ಮೇಲೆ. ಹೌದು, ನೀವು ನೋಡೋದಾದ್ರೆ ಈಕ್ವಿಟಿ ಡೆಲಿವರಿ ಮೇಲೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ, ಝೀರೋ ಬ್ರೋಕರೇಜ್ ಇರುತ್ತೆ. ಈಕ್ವಿಟಿ ಇಂಟ್ರಾಡೇ ಮೇಲೆ 5 ಪರ್ ಆರ್ಡರ್ ಇರುತ್ತೆ, ಫ್ಯೂಚರ್ಸ್ ಮೇಲೂ 5 ಪರ್ ಆರ್ಡರ್ ಇರುತ್ತೆ, ಆಪ್ಷನ್ಸ್ ಮೇಲೂ ಕೇವಲ 5 ರೂಪೀಸ್ ಪರ್ ಆರ್ಡರ್ ಇರುತ್ತೆ. ಇನ್ನು ಕಾಲ್ ಅಂಡ್ ಟ್ರೇಡ್ ಚಾರ್ಜಸ್ ಮೇಲೆ 0 ಎಲ್ಲಾ ಸೆಗ್ಮೆಂಟ್ ಅಲ್ಲೂ 0 ಇರುತ್ತೆ. ಸೊ ಲೋವೆಸ್ಟ್ ಬ್ರೋಕರೇಜ್ ಇನ್ ದ ಇಂಡಸ್ಟ್ರಿ ಅಂತ ಹೇಳ್ಬೋದು. ಎಂ ಸ್ಟಾಕ್ ಬೈ ಮಿರಾಯ್ ಅಸೆಟ್ ಅನ್ನೋದು ಒಂದು ಗ್ಲೋಬಲ್ ಪ್ಲಾಟ್ಫಾರ್ಮ್ ಆಗಿದ್ದು 18 ಲಕ್ಷ ಟ್ರಸ್ಟೆಡ್ ಯೂಸರ್ಸ್ ಯೂಸ್ ಮಾಡ್ತಾ ಇದ್ದಾರೆ. 83 ಕೋಟಿ ಪ್ಲಸ್ ಟ್ರೇಡ್ಸ್ ಅನ್ನ ಫೆಸಿಲಿಟೇಟ್ ಮಾಡಿದ್ದಾರೆ. 2.6 ಲ್ಯಾಕ್ ಪ್ಲಸ್ ಯೂಸರ್ಸ್ ರೆಫರ್ ಮಾಡ್ತಾ ಇದ್ದಾರೆ. 3 ರೆಫರಲ್ಸ್ ಓಪನ್ ಆಗ್ತಾ ಇದೆ 1 ನಿಮಿಷದಲ್ಲಿ. ಸೊ ಎಂ ಸ್ಟಾಕ್ ಅನ್ನೋದು ಒಂದು ಪವರ್ಫುಲ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಕಾಂಪಿಟೇಟಿವ್ ಪ್ರೈಸಿಂಗ್ ಜೊತೆಗೆ ಗ್ಲೋಬಲ್ ಬ್ರ್ಯಾಂಡ್ ಆಗಿರುತ್ತೆ. ಎಂ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ರಿಜಿಸ್ಟ್ರೇಷನ್ ಲಿಂಕ್ ನಮ್ಮ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಪಿನ್ಡ್ ಕಮೆಂಟ್ ಅಲ್ಲಿ ಇರುತ್ತೆ, ಈಗಲೇ ಚೆಕ್ ಮಾಡಿ. ಇನ್ನು ನೆಟ್ ಪ್ರಾಫಿಟ್ಸ್ ಅನ್ನ ನಾವು ನೋಡೋದಾದ್ರೆ ಲಾಸ್ಟ್ 5 ವರ್ಷದಿಂದ ನೆಟ್ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದಾವೆ. 2020ರಲ್ಲಿ ಕೇವಲ 32,000 ಕೋಟಿ ನೆಟ್ ಪ್ರಾಫಿಟ್ ಅನ್ನ ಮಾಡಿದ್ರು. ಇವಾಗ 2024ಕ್ಕೆ 46,000 ಕೋಟಿ ನೆಟ್ ಪ್ರಾಫಿಟ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಪ್ರೀವಿಯಸ್ ಇಯರ್ಗೂ ಈ ವರ್ಷಕ್ಕೂ ಕಂಪೇರ್ ಮಾಡೋದಾದ್ರೆ ನೆಟ್ ಪ್ರಾಫಿಟ್ ಅನ್ನೋದು ಇನ್ಕ್ರೀಸ್ ಆಗಿದೆ. ಆಲ್ಮೋಸ್ಟ್ 3,000-4,000 ಕೋಟಿಯಷ್ಟು ನೆಟ್ ಪ್ರಾಫಿಟ್ ಅನ್ನೋದು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಕಂಪನಿಯ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಇನ್ನು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಬಂದು ಪರ್ಟಿಕ್ಯುಲರ್ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ 12.68% ಅನ್ನು ಉಳಿಸಿಕೊಂಡಿದ್ದಾರೆ. ಇನ್ನು ಲಾಸ್ಟ್ 3 ಕ್ವಾರ್ಟರ್ಸ್ ಅಲ್ಲಿ ಯಾವುದೇ ರೀತಿಯ ಮೇಜರ್ ಚೇಂಜಸ್ ಅಂತೂ ಆಗಿಲ್ಲ. ಆಲ್ಮೋಸ್ಟ್ 2023 ಡಿಸೆಂಬರ್ ಇಂದ ಸೇಮ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಈ ಸ್ಟಾಕ್ ಅಲ್ಲಿ ಹೋಲ್ಡಿಂಗ್ಸ್ ಅನ್ನ ಉಳಿಸಿಕೊಂಡಿದ್ದಾರೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಾವು ನೋಡೋದಾದ್ರೆ ಆಲ್ಮೋಸ್ಟ್ 2023 ಇಂದ ಅಷ್ಟೇ ಪರ್ಸೆಂಟೇಜ್, ಅಂದ್ರೆ ಆಲ್ಮೋಸ್ಟ್ 10% ಅಷ್ಟು ಸ್ಟಾಕ್ಸ್ ಅನ್ನ ಇವರು ಕೂಡ ಉಳಿಸಿಕೊಂಡಿದ್ದಾರೆ. ಇನ್ನು ಇದೇ ಕಂಪನಿಯ ವೀಕ್ನೆಸ್ ಅನ್ನ ನಾವು ನೋಡೋದಾದ್ರೆ ನಿಯರ್ 52 ವೀಕ್ ಲೋ ಹತ್ರ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ನಿಯರ್ 52 ವೀಕ್ ಅಂದ್ರೆ ಲಾಸ್ಟ್ 1 ವರ್ಷದ ಲೋ ಪ್ರೈಸ್ ಅಂತ. ಸೊ ಇವಾಗ ನೋಡಿ, ಒಂದೊಳ್ಳೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವ ಸ್ಟಾಕ್ ನಿಯರ್ 52 ವೀಕ್ ಲೋ ಹತ್ರ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಅದು ಅಡ್ವಾಂಟೇಜು ಆಗುತ್ತೆ, ಡಿಸ್ಅಡ್ವಾಂಟೇಜು ಆಗುತ್ತೆ. ಸೊ ಅಡ್ವಾಂಟೇಜ್ ಏನಕ್ಕಾಗತ್ತೆ ಅಂದ್ರೆ ಒಳ್ಳೆಯ ಕ್ವಾಲಿಟಿ ಸ್ಟಾಕ್ಸ್ ಅಲ್ಲಿ ಮತ್ತೆ ಇನ್ವೆಸ್ಟರ್ಸ್ ಆ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ, ಬೈಯರ್ಸ್ ಆ ಸ್ಟಾಕ್ ಅಲ್ಲಿ ಬೈಯಿಂಗ್ ಅನ್ನ ಶುರು ಮಾಡಿದಾಗ ಆ ಸ್ಟಾಕ್ ಅಲ್ಲಿ ರ್ಯಾಪಿಡ್ ಗ್ರೋತ್ ಅನ್ನೋದು ಬಂದೇ ಬರುತ್ತೆ. ಸೊ ಅದೊಂದು ಅಡ್ವಾಂಟೇಜ್ ಆಗಿ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಓನ್ಲಿ ಫಾರ್ ದ ಗುಡ್ ಕ್ವಾಲಿಟಿ ಸ್ಟಾಕ್ಸ್ ಗೆ. ಸೊ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಲಿಮಿಟೆಡ್ ಒಂದೊಳ್ಳೆ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅಕಾರ್ಡಿಂಗ್ ಟು ಸ್ಟಾಕ್ ಪಿ ರೇಷಿಯೋ ಇರ್ಬೋದು, ROCE ಇರ್ಬೋದು, ROE ಇರ್ಬೋದು, ಅಥವಾ ಅದರ್ ಫಂಡಮೆಂಟಲ್ಸ್ ಆಗಿರುವಂತಹ ಕಂಪನಿಯ ರಿಸಲ್ಟ್ಸ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ಸ್ ಆಗಿರ್ಬೋದು, ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇರ್ಬೋದು, ಎಲ್ಲವೂ ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಸೊ ನೀವೇನಾದ್ರೂ IT ಸ್ಟಾಕ್ಸ್ ಅಲ್ಲಿ ಈ ಪರ್ಟಿಕ್ಯುಲರ್ ಒಂದು ಡೌನ್ ಫಾಲ್ ಅಲ್ಲಿ ಸ್ಟಾಕ್ಸ್ ಅನ್ನ ಬೈ ಮಾಡಬೇಕು, ಎಸ್ಪೆಷಲಿ IT ಸ್ಟಾಕ್ಸ್ ಅನ್ನ ಬೈ ಮಾಡಬೇಕು ಅಂದ್ರೆ ಈ ಸ್ಟಾಕ್ ಅಲ್ಲಿ ಒಂದು ಕಣ್ಣಿಟ್ಟಿರಿ. ಇನ್ನು ಟಾಟಾ ಗ್ರೂಪ್ ನ 2ನೇ ಸ್ಟಾಕ್ ಬಗ್ಗೆ ಮಾತಾಡೋದಾದ್ರೆ ಟಾಟಾ ಮೋಟರ್ಸ್ ಲಿಮಿಟೆಡ್. ನೀವು ತುಂಬಾ ಸಲ ಕೇಳಿರ್ತೀರಾ ಟಾಟಾ ಮೋಟರ್ಸ್ ಅನ್ನೋದು ಹೆವಿ ಆಗಿ ಫಾಲ್ ಆಗ್ತಾ ಇರೋದು. ಸೊ ಹೌದು, ಟಾಟಾ ಮೋಟರ್ಸ್ ಅನ್ನೋದು ಆಲ್ಮೋಸ್ಟ್ 1179 ರೂಪೀಸ್ ಇಂದ ಇವತ್ತು 690 ರೂಪೀಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಆಲ್ಮೋಸ್ಟ್ ನೀವು ನೋಡೋದಾದ್ರೆ ಸ್ಟಾಕ್ ಪಿ ಕೇವಲ 8ರಲ್ಲಿ ಟ್ರೇಡ್ ಆಗ್ತಾ ಇದೆ. ಆಲ್ಮೋಸ್ಟ್ ಬಿಲೋ 10 ಟಾಟಾ ಮೋಟರ್ಸ್ ಅನ್ನುವ ಒಂದು ಸ್ಟಾಕ್ ಬಿಲೋ 10 ಸ್ಟಾಕ್ ಪಿ ಸಿಗೋದು ಇವತ್ತು ಸಿಕ್ಕಿದೆ, ಮುಂದಕ್ಕೆ ಸಿಗದೆ ಕೂಡ ಇರಬಹುದು. ಸೊ ಇದು ಸ್ಟಾಕ್ ಪಿ ರೇಷಿಯೋ ಪ್ರಕಾರ ಟಾಟಾ ಮೋಟರ್ಸ್ ಅನ್ನೋದು ತೀರಾ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ROCE 20, ROE 49.4, ಎರಡು ಅಟ್ರಾಕ್ಟಿವ್ ಆಗಿದೆ. 15ರಿಂದ ಮೇಲೆ ಎಷ್ಟೇ ROCE ROE ಇದ್ರೆ ಅದು ತುಂಬಾ ಅಟ್ರಾಕ್ಟಿವ್ ಅಂತ ಕನ್ಸಿಡರ್ ಮಾಡೋದಾದ್ರೆ ಇಲ್ಲಿ ROCE ROE ತುಂಬಾ ಅಂದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಟಾಟಾ ಮೋಟರ್ಸ್ ನ ಇವಾಗ ಏನು ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದೆಯೋ ಆಲ್ಮೋಸ್ಟ್ ಅಷ್ಟೇ ಇಂಟ್ರೆನ್ಸಿಕ್ ವ್ಯಾಲ್ಯೂ ಕೂಡ ಇದೆ. ಸೊ ಬರುವಂತ ದಿವಸದಲ್ಲಿ ನಿಫ್ಟಿಯಲ್ಲಿ ಏನಾದ್ರು ಒಳ್ಳೆ ಮೂವ್ಮೆಂಟ್ ಬಂದು ಟಾಟಾ ಮೋಟರ್ಸ್ಗೆ ಅದರಿಂದ ಬೆನಿಫಿಟ್ ಆದ್ರೆ, ಮತ್ತೆ ಟಾಟಾ ಮೋಟರ್ಸ್ ನ ಫಂಡಮೆಂಟಲ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ರೈಸ್ ಆಗಿ ಟಾಟಾ ಮೋಟರ್ಸ್ ನ ರಿಸಲ್ಟ್ ಏನಿದೆ ಬರುವಂತಹ ರಿಸಲ್ಟ್ಸ್ ಅದರಲ್ಲೂ ಚೆನ್ನಾಗಿ ಹೋದ್ರೆ ಟಾಟಾ ಮೋಟರ್ಸ್ ಅಲ್ಲಿ ಒಳ್ಳೆಯ ಮೂವ್ಮೆಂಟ್ ಅನ್ನೋದು ಬಂದೇ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಡೆಟ್ ಬಂದು 1 ಲಕ್ಷ ಕೋಟಿ ಇದೆ, ರಿಸರ್ವ್ಸ್ ಕೂಡ 1 ಲಕ್ಷ ಕೋಟಿಯನ್ನ ರಿಸರ್ವ್ಸ್ ಉಳಿಸಿಕೊಂಡಿದ್ದಾರೆ, ವಿಚ್ ಇಸ್ ಅಗೇನ್ ಗುಡ್ ಅಂತ ಕನ್ಸಿಡರ್ ಮಾಡಬಹುದು. ಇನ್ನು ಇದೇ ಕಂಪನಿಯ ಬಗ್ಗೆ ಪಾಸಿಟಿವ್ ಅಪ್ಡೇಟ್ಸ್ ಏನಾದ್ರು ಇದ್ರೆ ಅದು ಬ್ರೋಕರ್ ರಿಸರ್ಚ್ ಕಂಪನೀಸ್ ಬಂದು ಈ ಕಂಪನಿ ಮೇಲೆ ತುಂಬಾ ಬುಲ್ಲಿಶ್ ಆಗಿದ್ದಾರೆ ಅಂತ ಹೇಳ್ಬೋದು. ಹೌದು, ರೀಸೆಂಟ್ ಆಗಿ ICICI ಸೆಕ್ಯೂರಿಟೀಸ್ ಬಂದು ಟಾರ್ಗೆಟ್ ಅನ್ನ 831 ರೂಪೀಸ್ಗೆ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ರೆಕಮೆಂಡೆಡ್ ಪ್ರೈಸ್ 668 ರೂಪೀಸ್ ಅಲ್ಲಿ ಇದೆ. ಇನ್ನು MK ಗ್ಲೋಬಲ್ ಫೈನಾನ್ಷಿಯಲ್ ಸರ್ವಿಸಸ್ ಬಂದು 950 ಅನ್ನ ಟಾರ್ಗೆಟ್ ಕೊಟ್ಟಿದ್ದಾರೆ. ಅದೇ ರೀತಿ ಮೋತಿಲಾಲ್ ಓಸ್ವಾಲ್ ಕೂಡ 755 ರೂಪೀಸ್ಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ 2025 ಕೇವಲ
ಮೂರೇ ತಿಂಗಳಲ್ಲಿ ಟಾಟಾ ಮೋಟಾರ್ಸ್ ನ ಬೈ ಮಾಡಿ ಅಂತ ಬ್ರೋಕರ್ಸ್ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಕಂಪನಿಯ ರೆವೆನ್ಯೂ ನಾವು ನೋಡೋದಾದ್ರೆ ಕಂಪನಿಯ ರೆವೆನ್ಯೂ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಲಾಸ್ಟ್ 5 ವರ್ಷದಿಂದ ರೆವೆನ್ಯೂ ಅನ್ನೋದು ಇನ್ಕ್ರೀಸ್ ಆಗಿದೆ. ಸೊ ಇನ್ನು ನೆಟ್ ಪ್ರಾಫಿಟ್ಸ್ ನಾವು ನೋಡೋದಾದ್ರೆ 2024ರಲ್ಲಿ ಟಾಟಾ ಮೋಟಾರ್ಸ್ ಅನ್ನೋದು ಹೈಯೆಸ್ಟ್ ನೆಟ್ ಪ್ರಾಫಿಟ್ಸ್ ಅನ್ನ ನೋಡಿದೆ ಅದರ ಇತಿಹಾಸದಲ್ಲಿ ಅಂತ ಹೇಳ್ಬೋದು. ಇನ್ನು ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ಸ್ ಅನ್ನ ನಾವು ನೋಡೋದಾದ್ರೆ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ಅನ್ನೋದು ಪ್ರೀವಿಯಸ್ ಸೆಪ್ಟೆಂಬರ್ ಅಲ್ಲಿ 3,368 ಕೋಟಿ ಇತ್ತು. ಅದು ಡಿಸೆಂಬರ್ಗೆ 5,616 ಕೋಟಿ ಆಗಿದೆ ಅಂತ ಹೇಳ್ಬೋದು. ಒಂದು ಗ್ರೋತ್ ಅಂತೂ ಇದ್ದೇ ಇದೆ. ಸೊ ಇದೇ ನೆಟ್ ಪ್ರಾಫಿಟ್ಸ್ ಅನ್ನ ಇವರು ಇನ್ಕ್ರೀಸ್ ಮಾಡ್ಕೊಳ್ತಾ ಈ ವರ್ಷ ಕೂಡ ಒಂದೊಳ್ಳೆ ನೆಟ್ ಪ್ರಾಫಿಟ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಫಂಡಮೆಂಟಲಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದ್ರೆ ಈ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಒಳ್ಳೆ ಮೂವ್ಮೆಂಟ್ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಟಾಟಾ ಮೋಟಾರ್ಸ್ ಅನ್ನೋದು ತುಂಬಾ ಲೋವೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇರುವ ಒಂದು ಸ್ಟಾಕ್ ಆಗಿರುತ್ತೆ. ಸೊ ಈ ಸ್ಟಾಕ್ ಅನ್ನ ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ. ಮುಂದೆ ಬರುವಂತಹ ದಿವಸದಲ್ಲಿ ನಿಮಗೆ ಫಂಡಮೆಂಟಲಿ ತುಂಬಾ ಹೆಲ್ಪ್ ಆಗುತ್ತೆ. ರಿಸರ್ಚ್ ಮಾಡಿ ನೀವು ಇನ್ವೆಸ್ಟ್ ಅನ್ನ ಮಾಡ್ಕೋಬಹುದು. ಇನ್ನು ಇದೇ ಲಿಸ್ಟ್ ಅಲ್ಲಿ ಬರುವಂತಹ ನೆಕ್ಸ್ಟ್ ಸ್ಟಾಕ್ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಅಂತ. ಹೌದು, 495 ರೂಪಾಯಿಂದ ಇವತ್ತು 370 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. PE ರೇಷಿಯೋ ಬಂದು 30 ಅಲ್ಲಿದೆ. ಅಗೇನ್ ತುಂಬಾ ಹೈಯರ್ ವ್ಯಾಲ್ಯೂ ಅಲ್ಲ, ತುಂಬಾ ಲೋವರ್ ವ್ಯಾಲ್ಯೂ ಅಲ್ಲ, ಒಂದು ಫೇರ್ PE ರೇಷಿಯೋನಲ್ಲಿ ನಾವು ನೋಡೋದಕ್ಕೆ ಸಿಗ್ತಾ ಇದೆ. ROCE 11, ROE 11.3 ಎರಡು ಒಂದು ಡೀಸೆಂಟ್ ಆಗಿದಾವೆ. ಬರುವಂತಹ ದಿವಸದಲ್ಲಿ ROE ಇನ್ಕ್ರೀಸ್ ಆದ್ರೆ ಮತ್ತೆ ಈ ಸ್ಟಾಕ್ಗೆ ಇನ್ನೂ ಅದೊಂದು ಅಡ್ವಾಂಟೇಜ್ ಆಗಿರುತ್ತೆ. ಡೆಟ್ ನೋಡಿ 58,000 ಕೋಟಿ ಡೆಟ್ ಇದೆ. ಡೆಟ್ ಅನ್ನ ಕಡಿಮೆ ಮಾಡ್ಕೊಬೇಕಾಗತ್ತೆ. ಅದೇ ರೀತಿ ರಿಸರ್ವ್ಸ್ ಕೂಡ 33,000 ಕೋಟಿ ಉಳಿಸ್ಕೊಂಡಿದ್ದಾರೆ. ಸೊ ಈ ರಿಸರ್ವ್ಸ್ ಅನ್ನೋದು ಪಾಸಿಟಿವ್ ಆಗಿರುತ್ತೆ. ಸೊ ಇದೊಂದು ಪವರ್ ಸೆಕ್ಟರ್ ಸ್ಟಾಕ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಸಿಟಿ ಇಂದ ಹಿಡಿದು 1 ಲಕ್ಷ EV ಚಾರ್ಜಿಂಗ್ ಸ್ಟೇಷನ್ಸ್ ಅನ್ನ ಈ ವರ್ಷದಲ್ಲಿ ಓಪನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಅಗೇನ್ ಒನ್ ಆಫ್ ದ ಬಿಗ್ಗೆಸ್ಟ್ EV ಚಾರ್ಜಿಂಗ್ ಸ್ಟೇಷನ್ಸ್ ಅನ್ನ ಟಾಟಾ ಪವರ್ ಕಂಪನಿ ಪಡೆದುಕೊಳ್ಳುತ್ತೆ ಇನ್ ಕೇಸ್ 1 ಲಕ್ಷ ಏನಾದ್ರೂ ಮಾಡಿದ್ರೆ ಅಂತ ಹೇಳ್ಬೋದು. ಇನ್ನು ಕಂಪನಿಯ ರೆವೆನ್ಯೂ ಅನ್ನ ನಾವು ನೋಡೋದಾದ್ರೆ 2023ರಲ್ಲಿ 55,000 ಕೋಟಿ, 2024ಕ್ಕೆ ಅದು 61,000 ಕೋಟಿ ಆಗಿದೆ. ಒಂದೊಳ್ಳೆ ಕನ್ಸಿಸ್ಟೆನ್ಸಿ ನೆಟ್ ರೆವೆನ್ಯೂ ಅನ್ನ ತೋರಿಸಿದ್ದಾರೆ. ಅದೇ ರೀತಿ ನೆಟ್ ಪ್ರಾಫಿಟ್ ಅನ್ನ ನಾವು ನೋಡೋದಾದ್ರೆ 2023ರಲ್ಲಿ 610 ಕೋಟಿ, 2024ಕ್ಕೆ ಅದು 3,102 ಕೋಟಿ ಆಗಿದೆ. ಹೈಯೆಸ್ಟ್ ನೆಟ್ ಪ್ರಾಫಿಟ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ರೀಸೆಂಟ್ ಇಯರ್ಸ್ ಅಲ್ಲಿ. ಸೊ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ ಕಂಪನಿಗೆ ಬ್ರೋಕರ್ ರಿಸರ್ಚರ್ಸ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಶೇರ್ ಖಾನ್ ಅನ್ನುವ ಅತಿ ದೊಡ್ಡ ಬ್ರೋಕರ್ ಕಂಪನಿ ಬಂದು ಸ್ಟಾಕ್ಗೆ 485 ರೂಪಾಯಿಯನ್ನ ಟಾರ್ಗೆಟ್ ಕೊಟ್ಟಿದ್ದಾರೆ ರೀಸೆಂಟ್ ಟೈಮ್ಸ್ ಅಲ್ಲಿ. ಅದೇ ರೀತಿ ಮೋತಿಲಾಲ್ ಓಸ್ವಾಲ್ 490, ICICI ಸೆಕ್ಯೂರಿಟೀಸ್ 470. ಸೊ ಈ ರೀತಿ ಬ್ರೋಕರ್ ರಿಸರ್ಚ್ ಕಂಪನೀಸ್ ಈ ಸ್ಟಾಕ್ ಮೇಲೆ ಬುಲ್ಲಿಶ್ ಆಗಿದ್ದಾರೆ ಅಂತ ಹೇಳ್ಬಹುದು. ಸೊ ಓವರ್ ಆಲ್ ಆಗಿ ಒಂದು ಪವರ್ ಸೆಕ್ಟರ್ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಮುಂದೆ ಬರುವಂತಹ ಬೂಮಿಂಗ್ ಸೆಕ್ಟರ್ ಯಾವ್ದಾದ್ರು ಇದ್ರೆ ಅದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿರುತ್ತೆ. ಅಂತಹ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಚಾರ್ಜಿಂಗ್ ಸ್ಟೇಷನ್ಸ್ ಅನ್ನ ಒದಗಿಸುವಂತಹ ಒಂದು ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಂಡಿದ್ರೆ ನೀವು ಟಾಟಾ ಪವರ್ ಕಂಪನಿಯನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳೋದು ಒಳ್ಳೇದಾಗಿರುತ್ತೆ. ಸೊ ಹೋಪ್ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ಮುಂದೆ ಬರುವಂತಹ ವಿಡಿಯೋಸ್ ಅಲ್ಲಿ ಯಾವ ಸ್ಟಾಕ್ ಅನಾಲಿಸಿಸ್ ಬೇಕು ಅಂತ ಕಮೆಂಟ್ ಮಾಡಿ. ಸೊ ಅದೇ ರೀತಿ ಎಂ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ರಿಜಿಸ್ಟ್ರೇಷನ್ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅದೇ ರೀತಿ ಪಿನ್ ಕಮೆಂಟ್ ಅಲ್ಲಿ ಕೂಡ ಇರುತ್ತೆ. ಈಗಲೇ ಚೆಕ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ. Investments in securities markets are subject to market risks. Read all the related documents carefully before investing.